ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣ ಬೆಳಕಿಗೆ ಬಂದ ನಂತರ ಸದ್ಯ ಕಾರಾಗೃಹಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೆ ತರಲಾಗ್ತಾ ಇದೆ. ಅದರಂತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈಗ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಸಜಾಬಂದಿಗಳು, ವಿಚಾರಣಾಧೀನ ಕೈದಿಗಳಿಗೆ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಕೈದಿಗಳನ್ನ ಭೇಟಿ ಮಾಡುವುದಕ್ಕೆ ಅಂತ ಹೋಗುವವರಿಗೆ ಡಿಜಿಟಲ್ ಟೋಕನ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ಈ ಬಯೋಮೆಟ್ರಿಕ್ ಯೋಜನೆ ಜಾರಿಗೆ 2.25 ಕೋಟಿ ರೂಪಾಯಿ ವೆಚ್ಚವನ್ನ ಮಾಡಲಾಗ್ತಾ ಇದೆ. ಕೈದಿಗಳು, ಸಜಾಬಂದಿಗಳಿಗೆ ಬಯೋಮೆಟ್ರಿಕ್ ಕಡ್ಡಾಯ ಮಾಡಲಾಗಿದೆ. ಕೈದಿಗಳ ಸಂದರ್ಶಕರ ವಿವರ ಜೈಲಿನ ತಂತ್ರಾಂಶದಲ್ಲಿ ದಾಖಲಾಗುತ್ತೆ. ಡಿಜಿಪಿ ಅಲೋಕ್ ಕುಮಾರ್ ಅವರು ಕಾರಾಗೃಹಗಳ ಮುಖ್ಯಸ್ಥರಾದ ನಂತರ ಕಾರಾಗೃಹಗಳಲ್ಲಿ ಒಂದಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನ ಜಾರಿಗೆ ತರಲಾಗ್ತಾ ಇದೆ. ಅದರಂತೆ ಇದೀಗ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತಾ ಇದೆ. ಇನ್ನು ಕೈದಿಗಳು ಹಾಗೂ ಸಜಾಬಂದಿಗಳಿಗೆ ಈ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಕಡ್ಡಾಯ ಮಾಡಲಾಗಿದೆ. ಕೈದಿಗಳನ್ನ ಭೇಟಿ ಮಾಡುವುದಕ್ಕಂತ ಯಾರೇ ಕಾರಾಗೃಹಕ್ಕೆ ತೆರಳಿದ್ರೂ ಕೂಡ ಅವರಿಗೆ ಟೋಕನ್ ಅನ್ನ ನೀಡಲಾಗುತ್ತೆ. ಜೊತೆಗೆ ಬಯೋಮೆಟ್ರಿಕ್ ನಲ್ಲಿ ಅವರ ಸಂಪೂರ್ಣ ವಿವರ ಅಲ್ಲಿ ದಾಖಲಾಗುತ್ತೆ. ಈ ವ್ಯವಸ್ಥೆಯನ್ನ ಜಾರಿಗೆ ತರುವುದಕ್ಕೆ ಕೇವಲ ಪರಪ್ಪನ ಅಗ್ರಹಾರ 1ರಲ್ಲೇ ಈ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಜಾರಿಗೆ ತರುವುದಕ್ಕೆ 2.25 ಕೋಟಿ ರೂಪಾಯಿ ವೆಚ್ಚವನ್ನ ಮಾಡಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್, ಪರಪ್ಪನ ಅಗ್ರಹಾರದಲ್ಲಿ ಇದೀಗ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಜಾರಿಗೆ ತರಲಾಗ್ತಾ ಇದೆ. ಇದು ಹೇಗೆ ವರ್ಕ್ ಆಗುತ್ತೆ ಶಿವಕುಮಾರ್, ಬಯೋಮೆಟ್ರಿಕ್ ವ್ಯವಸ್ಥೆ? ಪ್ರದೇಶ ಪ್ರಮುಖವಾಗಿ ಆಲ್ರೆಡಿ ಬೆಂಗಳೂರು ಪರಪ್ಪನ ಅಗ್ರಹಾರ ಈ ಹಿಂದೆ ಸಾಕಷ್ಟು ಅಕ್ರಮ ವಿಚಾರಗಳಿಗೆ ಚರ್ಚೆ ಆಗ್ತಾ ಇತ್ತು. ಹೀಗಾಗಿ ಡಿಜಿಪಿ ಅಲೋಕ್ ಕುಮಾರ್ ಖಡಕ್ ಆದೇಶವನ್ನ ಹೊರಡಿಸಿರುವಂತದ್ದು. ಈಗ ಆಲ್ರೆಡಿ ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸರಿಸುಮಾರು 4,000ಕ್ಕೂ ಹೆಚ್ಚು ಸಜಾಬಂದಿಗಳು ಸೇರಿದಂತೆ ವಿಚಾರಣಾಧೀನ ಕೈದಿಗಳಿರುವಂತದ್ದು. ಹೀಗಾಗಿ ಎಲ್ಲಾ ಬ್ಯಾರಕ್ನ ಬಳಿಯಲ್ಲೂ ಕೂಡ ಬಯೋಮೆಟ್ರಿಕ್ ಅನ್ನ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಕೇವಲ ಬ್ಯಾರಕ್ನ ಬಳಿ ಅಲ್ಲ, ಜೈಲಿನ ವ್ಯಾಯಾಮ ಶಾಲೆ ಆಗಿರ್ಬೋದು, ಜೈಲಿನ ಆಸ್ಪತ್ರೆ ಆಗಿರ್ಬೋದು, ಜೊತೆಗೆ ಜೈಲಿನ ಪ್ರತಿಯೊಂದು ಸ್ಥಳಗಳಲ್ಲೂ ಕೂಡ ಬಯೋಮೆಟ್ರಿಕ್ ಅನ್ನ ಅಳವಡಿಸಿರುವಂತದ್ದು. ಹೀಗಾಗಿ ಕೈದಿಗಳಾಗಿರ್ಬೋದು, ಸಜಾಬಂದಿಗಳಾಗಿರ್ಬೋದು, ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಎಷ್ಟು ಸಮಯವನ್ನ ಕಳೀತಿದ್ದಾರೆ, ಜೊತೆಗೆ ಯಾವ ಬ್ಯಾರಕ್ನಿಂದ ಯಾವ ಬ್ಯಾರಕ್ಗೆ ಬಂದಿದ್ದಾರೆ, ಯಾರನ್ನ ಭೇಟಿ ಆಗಿದ್ದಾರೆ ಅನ್ನೋದು ಅಲ್ಲಿನ ಜೈಲಿನ ಅಧಿಕಾರಿಗಳ ಗಮನಕ್ಕೆ ಬರುತ್ತೆ. ಹೀಗಾಗಿ ಒಂದ್ ಕಡೆ ಜೈಲಿನ ಅಕ್ರಮಗಳಿಗೂ ಕೂಡ ಬ್ರೇಕ್ ಆಗ್ಬೋದು, ಮತ್ತೊಂದ್ ಕಡೆ ವಿಸಿಟರ್ಸ್ ಬಂದಂತ ಸಂದರ್ಭದಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಕೂಡ ಅಳವಡಿಸಿರುವಂತದ್ದು. ಒಂದ್ ವೇಳೆ ಸಜಾಬಂದಿಗಳಾಗಿರ್ಬೋದು, ವಿಚಾರಣಾಧೀನ ಕೈದಿಗಳಾಗಿರ್ಬೋದು, ಇವರನ್ನ ಯಾವ ದಿನಾಂಕದಂದು ಯಾರು ಬಂದು ಭೇಟಿ ಆಗಿದ್ದಾರೆ, ಸುಮಾರು ಎಷ್ಟು ಹೊತ್ತು ಕಾಲ ಭೇಟಿಯನ್ನು ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಹೀಗಾಗಿ ಒಂದ್ ಕಡೆ ಅಕ್ರಮ ಚಟುವಟಿಕೆಗಳಿಗೂ ಕೂಡ ಬ್ರೇಕ್ ಆಗ್ಬೋದು, ಜೊತೆಗೆ ಜೈಲಿನಲ್ಲಿ ಇರುವಂತಹ ಸಜಾಬಂದಿಗಳಾಗಿರ್ಬೋದು, ವಿಚಾರಣಾಧೀನ ಕೈದಿಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಒಂದು ಕಡೆ ಎಚ್ಚರಿಕೆ ಆಗಿರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.